ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕುಂಭ ರಾಶಿಯವರ ಜೀವನದಲ್ಲಿ ಭಯಂಕರವಾದ ರಹಸ್ಯ ನಡೆಯಲು ಸಿದ್ಧವಾಗಿದೆ. ಜನವರಿ 1, 2, 3, 4, 5, 6 ದಿನಾಂಕಗಳಂದು ನಿಮ್ಮ ಜೀವನದಲ್ಲಿ ಇದೇ ನಡೆಯುತ್ತದೆ. ವೃತ್ತಿಯಲ್ಲಿ, ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಹೊಸ ಬದಲಾವಣೆಯನ್ನು ಪಡೆದುಕೊಳ್ಳುವಂತಹ ಸಮಯ ಇದಾಗಿದೆ. ಒಟ್ಟಾರೆಯಾಗಿ ಹೊಸ ವರ್ಷ ಈ ರಾಶಿಯವರ ಬಾಳಿನಲ್ಲಿ ಅದ್ಭುತವಾದ ಒಂದು ಸಂದರ್ಭವಾಗಿರೋದ್ರಿಂದ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸಂಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರ, ಎಲ್ಲ ರೀತಿಯ ಕಷ್ಟಗಳಿಂದ ಮುಕ್ತಿ, ಅದೃಷ್ಟದ ಸಮಯ ಪ್ರಾಪ್ತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾದರೆ ಯಾವ ರಾಶಿ ಅತ್ಯಂತ ಹೆಚ್ಚಿನ ಒಂದು ಶುಭವಾದ ಸಮಾಚಾರವನ್ನು ಬರಮಾಡ್ಕೊಳ್ತಾರೆ, ಯಾವೆಲ್ಲ ರೀತಿಯ ನೆಮ್ಮದಿಯನ್ನು ಕಂಡುಕೊಳ್ತಾರೆ, ಯಾವ ಕಷ್ಟಗಳಿಂದ ಹೊರಬರ್ತಾರೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಕುಂಭ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಈ ಸಮಯ ಅದೃಷ್ಟದ ಸಮಯ. ಎಲ್ಲ ತೊಂದರೆಗಳಿಂದ ಪರಿಹಾರ. ಈ ರಾಶಿ ಚಕ್ರದ ಚಿಹ್ನೆಯಲ್ಲಿ ದೇವರು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ಕಳಿಸುತ್ತಿದ್ದಾನೆ ಎಂಬುದರ ನೇರವಾದ ಸಂಕೇತ ನಿಮ್ಮ ಜೀವನದ ಶುಭ ಘಟನೆಗಳು. ವಿಶೇಷವಾಗಿ ಕುಂಭ ರಾಶಿಯ ಅಡಿಯಲ್ಲಿ ಜನಿಸಿದಂಥವರಿಗೆ ಈ ಕ್ಷಣದಲ್ಲಿ ಇದು ನಿಮ್ಮ ಕಣ್ಣುಗಳ ಮುಂದೆ ಕಾಣಿಸಿಕೊಂಡರೂ ಕೂಡ ಕಾಕತಾಳೀಯವಲ್ಲ. ನಿಮ್ಮ ಪೂಜೆ, ನಿಮ್ಮ ಪ್ರಾರ್ಥನೆಗಳು, ನಿಮ್ಮ ಕಣ್ಣೀರು, ನಿಮ್ಮ ಮೌನವಾಗಿ ಅನುಭವಿಸಿದಂತಹ ಯಾತನೆ ಇವೆಲ್ಲವೂ ಆ ದೇವರನ್ನ ತಲುಪಿವೆ. ಅವುಗಳ ಪ್ರತಿಕ್ರಿಯೆಯಾಗಿ ಈ ಸಂದೇಶವು ಶಾಂತಿಯ ರೂಪದಲ್ಲಿ ನಿಮಗೆ ಬರುತ್ತಿದೆ. ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಮನೆಯಲ್ಲಿದ್ದ ಅಜ್ಞಾತ ಮತ್ತು ಭಾರವಾದ ವಾತಾವರಣವಿದೆಯೇ? ನಿಮ್ಮ ಮನಸ್ಸು ಯಾವುದೋ ಕಾರಣವಿಲ್ಲದೆ ಸಿಕ್ಕಿ ಹಾಕಿಕೊಂಡಿದೆ. ಯಾವುದೇ ಕೆಲಸದ ಮೇಲೂ ಗಮನ ಹರಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲ ಮತ್ತು ರಾತ್ರಿ ಮಲಗಿದ ನಂತರ ನೀವು ಗಂಟೆಗಟ್ಟಲೆ ಮಲಗಲು ಸಾಧ್ಯವಿಲ್ಲ ಎಂದು ಭಾವಿಸುತ್ತಿದ್ದೀರಾ. ನಿಮ್ಮ ನಿದ್ರೆಯ ಮಧ್ಯದಲ್ಲಿ ಕೂಡ ಎಚ್ಚರಗೊಂಡು ಆಲೋಚನೆಗಳ ಪ್ರವಾಹದಲ್ಲಿ ಮುಳುಗಿರುತ್ತೀರಾ. ನೀವು ಮರೆತಿರುವಂತಹ ಹಳೆಯ ಗಾಯಗಳು ಮತ್ತು ನೆನಪುಗಳು ಇದ್ದಕ್ಕಿದ್ದಂತೆ ಮನಸ್ಸಿಗೆ ಬರುತ್ತವೆ ಮತ್ತು ನಿಮ್ಮ ಹೃದಯದ ಭಾರವಾಗಿರುತ್ತವೆ. ನೀವು ಯಾರಿಗೂ ಕೂಡ ಹೇಳಲಾಗದ ನಿಮ್ಮ ರಹಸ್ಯವಾದ ನೋವು ಇದ್ದಕ್ಕಿದ್ದಂತೆ ನಿಮ್ಮ ಕಣ್ಣುಗಳ ಮುಂದೆ ಬಂದು ಕಣ್ಣೀರನ್ನ ನಿಯಂತ್ರಿಸಲಾಗದೆ ಹರಿಯುತ್ತಲೇ ಇರುತ್ತದೆ. ಆದರೆ ಈ ಚಿಹ್ನೆಗಳು ನಿಮಗಾಗಿ ನಿಮ್ಮ ಜೀವನದ ಮುಂದಿನ ಕೆಲವು ದಿನಗಳು ಕುಂಭ ರಾಶಿಯವರು ನಿಮ್ಮ ಅದೃಷ್ಟದ ಪುಸ್ತಕದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗುವಂತಹ ಸಮಯ. ಮೊದಲು ದೇವರು ತೆರೆಯುತ್ತಿರುವಂತಹ ಬಾಗಿಲುಗಳು ಇವು. ನಿಮ್ಮ ಜೀವನದಲ್ಲಿ, ನಿಮ್ಮ ಮನೆಯಲ್ಲಿ ಒಂದು ದೈವಿಕವಾದ ನಿಗೂಢ ಶಕ್ತಿ ಸಂಚರಿಸುತ್ತದೆ. ಒಬ್ಬ ಪ್ರಮುಖವಾದ ವ್ಯಕ್ತಿ ನಿಮ್ಮ ಜೀವನವನ್ನ ಪ್ರವೇಶ ಮಾಡ್ತಾರೆ. ವಿಶೇಷವಾಗಿ ಈ ಸಂದರ್ಭ ಈ ವ್ಯಕ್ತಿಯು ನಿಮ್ಮ ಜೀವನದ ಹಾದಿಯನ್ನ ಸಂಪೂರ್ಣವಾಗಿ ಬದಲಾಯಿಸುವ ಅದ್ಭುತವಾದ ಘಟನೆಯನ್ನ ಪ್ರಾರಂಭಿಸಲಿದ್ದಾರೆ. ಈ ಮಾತುಗಳು ನಿಮ್ಮನ್ನ ಎದುರಿಸಲು ಅಲ್ಲ, ಅನಗತ್ಯವಾದ ಆತಂಕದಿಂದ ನಿಮ್ಮನ್ನ ತುಂಬಲು ಅಲ್ಲ. ಇಲ್ಲಿಯವರೆಗೆ ನಿಮ್ಮ ಜೀವನದಲ್ಲಿ ನೀವು ಏಕೆ ಅನೇಕ ಏರಿಳಿತಗಳನ್ನು ಎದುರಿಸುತ್ತಿದ್ದೀರಿ? ನೀವು ಎಲ್ಲದಕ್ಕಿಂತ ಹೆಚ್ಚು ಅನುಭವಿಸುವುದು ಏಕೆ? ನಿಮ್ಮ ಕಠಿಣ ಪರಿಶ್ರಮದ ಅವಿಭಾವಿತ ಅಂಗಗಳು ಯಾವ್ಯಾವಾಗ ಬರುತ್ತವೆ? ಆ ಬದಲಾವಣೆ ಎಲ್ಲಿಂದ ಪ್ರಾರಂಭವಾಗುತ್ತದೆ ಮತ್ತು ನಿಮ್ಮ ಸಮಸ್ಯೆಗಳನ್ನು ಸ್ಪಷ್ಟವಾಗಿ ವಿವರಿಸುವಂತಹ ಪ್ರಯತ್ನವಾಗಿದೆ. ಇದು ಅನೇಕ ಜ್ಯೋತಿಷಿಗಳು ಮತ್ತು ಆಧ್ಯಾತ್ಮಿಕ ಗುರುಗಳಿಂದ ಸಂಗ್ರಹಿಸಿದಂತಹ ಆಳವಾದ ವಿಶ್ಲೇಷಣೆಯ ಆಧಾರದ ಮೇಲೆ ನಿಖರವಾದ ಭವಿಷ್ಯವಾಣಿಯಾಗಿದೆ. ಆದ್ದರಿಂದ ದಯವಿಟ್ಟು ಈ ಮಾತುಗಳನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳಿ ಮತ್ತು ಶಾಂತ ಮನಸ್ಸಿನಿಂದ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಅಜ್ಞಾತ ಗೊಂದಲವಿದೆ. ಅದಕ್ಕೆ ಸ್ಪಷ್ಟ ಕಾರಣವಿಲ್ಲ, ಆದರೆ ಒಳಗೆ ಶಾಂತಿಯ ಕೊರತೆ ಇದೆ. ರಾತ್ರಿ ಮಲಗಿದ ನಂತರ ನಿಮ್ಮ ಮೆದುಳಿಗೆ ವಿಶ್ರಾಂತಿ ಸಿಗುತ್ತಿಲ್ಲ. ನಿಮ್ಮ ಬಾಲ್ಯದಲ್ಲಿ ನಡೆದ ಘಟನೆಗಳು, ನಿಮ್ಮ ಯೌವನದಲ್ಲಿ ನೀವು ಎದುರಿಸಿದಂತಹ ಅವಮಾನಗಳು, ನೀವು ನಂಬಿದವರು ಮಾಡಿದಂತಹ ದ್ರೋಹದ ಕ್ಷಣಗಳು ಇವೆಲ್ಲವೂ ಒಂದರ ನಂತರ ಒಂದರಂತೆ ಚಲನದ ಚಿತ್ರಗಳಂತೆ ಪ್ರಸಾರವಾಗುತ್ತಿದೆ. ಇದು ನಿಮ್ಮ ದೌರ್ಬಲ್ಯವಲ್ಲ, ಆದರೆ ನಿಮ್ಮ ಆತ್ಮದಲ್ಲಿ ಸಂಗ್ರಹಿಸಿರುವಂತಹ ಹೊರೆಯನ್ನು ಸ್ವಚ್ಛಗೊಳಿಸಲು ಪ್ರತಿಕ್ರಿಯೆ ಪ್ರಾರಂಭವಾಗಿದೆ. ನಿಮ್ಮ ಮನೆಯಲ್ಲಿ, ವಿಶೇಷವಾಗಿ ನೀವು ಹೆಚ್ಚು ಸಮಯವನ್ನು ಕಳೆಯುವಂತಹ ಸ್ಥಳದಲ್ಲಿ ಅದೃಷ್ಟ ಶಕ್ತಿ ಚಲಾಯಿಸುತ್ತಿದೆ. ಈ ರಾಶಿ ಚಕ್ರದವರಿಗೆ ನೀವು ಭಾವಿಸುತ್ತೀರಾ ನಿಮ್ಮನ್ನು ಎದುರಿಸಿರುವಂತಹ ಶಕ್ತಿಯಲ್ಲ, ಅದು ನಿಮ್ಮನ್ನು ಜಾಗೃತಗೊಳಿಸಿ ಮತ್ತು ನಿಮ್ಮ ರಕ್ಷಕನಾಗಿ ನಿಲ್ಲುವ ದೈವಿಕ ಶಕ್ತಿ. ನೀವು ಪೂಜಾ ಕೋಣೆಯಲ್ಲಿ ಕುಳಿತಾಗ, ನೀವು ಶಾಂತವಾಗಿದ್ದಾಗ ಅಥವಾ ಮಲಗುವ ಮೊದಲು ನಿಮ್ಮ ಪಕ್ಕದಲ್ಲಿದ್ದಾರೆ. ನಿಮ್ಮ ತಲೆಯನ್ನು ತಟ್ಟಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟಗಳನ್ನು ದೂರ ಮಾಡಿ ನಾನು ನಿನ್ನ ಜೊತೆಗಿದ್ದೀನಿ ಎಂಬ ಶಕ್ತಿಯಂತವಾದಂತಹ ಧೈರ್ಯ ತುಂಬುವಂತಹ ಒಂದು ಮಾತು ನಿಮಗೆ ಪ್ರತಿ ಸರಿ ಕೇಳಿಸುತ್ತದೆ. ನೀವು ಅನುಭವಿಸುತ್ತಿರುವಂತಹ ತೊಂದರೆಗೆ ಆ ಶಕ್ತಿ ಈಗ ನಿಮ್ಮನ್ನ ಜೀವನವನ್ನು ಬದಲಾಯಿಸುತ್ತದೆ. ಆ ದೈವಿಕ ಶಕ್ತಿಯು ನಿಮ್ಮ ಮನೆಯಲ್ಲಿ ಕಂಬದಂತೆ ತನ್ನ ಪ್ರಭಾವವನ್ನು ಬೀರುತ್ತಿದೆ. ನೀವು ಕುಳಿತುಕೊಳ್ಳುವಂತಹ ಕುರ್ಚಿ, ನೀವು ಮಲಗುವಂತಹ ಹಾಸಿಗೆ, ನೀವು ಕುಡಿಯುವಂತಹ ನೀರು, ನೀವು ನೋಡುವಂತಹ ಕನ್ನಡಿ ಎಲ್ಲವೂ ನಿಮಗೆ ಹೊಸದಾಗಿ ಭಾಸವಾಗುತ್ತೆ. ಕೆಲವೊಮ್ಮೆ ಹಠಾತ್ ಆಗಿ ಕೂಗು, ಮುಂದಿನ ಕ್ಷಣ ಧೈರ್ಯದ ಹಠಾತ್ ಆಗಿ ಹುಕ್ಕಿ ಬರುವಿಕೆ. ಶಕ್ತಿಯು ನಿಮ್ಮೊಡನೆ ಸಂವಹನ ನಡೆಸುತ್ತಿರುವಂತಹ ಮಾರ್ಗವಾಗಿದೆ. ನೀವು ಇಲ್ಲಿಯವರೆಗೆ ಅನುಭವಿಸಿದಂತಹ ನೋವು, ಪ್ರತಿಯೊಂದು ತೊಂದರೆ ನಾನು ಏಕೆ
ಇಷ್ಟೊಂದು ಕಷ್ಟ ಅನುಭವಿಸುತ್ತಿದ್ದೇನೆ ದೇವರೇ ಎಂದು ಕೊರಗುತ್ತಿದ್ದಂತಹ ದಿನಗಳು ದೂರವಾಗುತ್ತೆ. ಭರವಸೆ ಹುಟ್ಟುತ್ತದೆ. ಇನ್ನು ಮುಂದೆ ಒಂಟಿಯಾಗಿ ಹೋರಾಡಬೇಕಿಲ್ಲ ಎಂಬ ಮುನ್ನೆಚ್ಚರಿಕೆ ಈ ಸಮಯ ನಿಮ್ಮ ಜೀವನಕ್ಕೆ ಕೇಳಿಸುತ್ತದೆ. ನಿಮ್ಮ ಜೀವನದಲ್ಲಿ ಆಂತರಿಕವಾಗಿ ಬದಲಾವಣೆಗಳು ಬಹಳ ವೇಗವಾಗಿ ಸಂಭವಿಸುವಂತಹ ಸಮಯ ಇದಾಗಿದ್ದು, ಹೊರಗಿನಿಂದ ನೋಡುವವರಿಗೆ ನಿಮ್ಮಲ್ಲಿ ಯಾವುದೇ ಬದಲಾವಣೆ ಕಾಣದಿದ್ದರೂ ನಿಮ್ಮೊಳಗೆ ನೀವು ಹೊಸ ವ್ಯಕ್ತಿ ಆಗ್ತೀರಾ. ಇಂದಿನ ನಿಮ್ಮ ಜೀವನದ ದೃಷ್ಟಿಕೋನ ಬದಲಾಗುತ್ತದೆ. ಇಲ್ಲಿಯವರೆಗೆ ನಿಮ್ಮನ್ನು ತೊಂದರೆ ಮಾಡಿದ ಘಟನೆಗಳ ಹಿಂದಿನ ಪಾಠವು ಅರ್ಥವಾಗುತ್ತದೆ. ಕೆಲವು ಕಹಿ ಸತ್ಯಗಳು ನಿಮ್ಮನ್ನು ತೊಂದರೆ ಮಾಡಬಹುದು, ಆದರೆ ಅವು ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ದೀಪಗಳಂತೆ ಬೆಳಗಿಸಿ ಮುಂದೆ ಕರೆದುಕೊಂಡು ಹೋಗುತ್ತೆ. ಈ ಸಮಯ ನಿಮ್ಮ ಜೀವನದ ಅದ್ಭುತವಾಗಿರುವಂತಹ ಸಮಯವಾಗಿರೋದ್ರಿಂದ ಪ್ರತಿಯೊಂದು ಕಷ್ಟಕ್ಕೂ ಕೂಡ ಉತ್ತರ ಸಿಗುವಂತಹ ಸಂದರ್ಭವಾಗಿದೆ. ಹೌದು, ಜನವರಿ 1ರಿಂದ 6ನೇ ತಾರೀಕಿನವರೆಗೂ ಕೂಡ ನೀವು ಮಾನಸಿಕವಾಗಿ ಶಾಂತಿಯನ್ನು ಪಡೆದುಕೊಳ್ತೀರಾ, ಶಕ್ತಿಯನ್ನು ಪಡೆದುಕೊಳ್ತೀರಾ. ನಾನು ಒಂಟಿಯಾಗಿಲ್ಲ, ನನಗೆ ಜನರಿದ್ದಾರೆ ಎಂದು ಹೇಳಲು ನೀವು ಧೈರ್ಯದಿಂದ ಅನುಭವಿಸುತ್ತೀರಾ. ನೀವು ಈಗ ನಿಮ್ಮ ಕೆಲಸ ಅಥವಾ ವ್ಯವಹಾರದಲ್ಲಿ ನಿರ್ಣಾಯಕವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಹಂತದಲ್ಲಿದ್ದೀರಾ. ನೀವು ಯಾವುದೇ ಸ್ಥಳದಲ್ಲಿ ಮುಂದುವರಿಯಬೇಕು ಅಥವಾ ಹೊಸ ಬದಲಾವಣೆಯನ್ನು ಸ್ವೀಕರಿಸಬೇಕು ಎಂಬ ಸಂದಿಗ್ಧತೆ ಪರಿಸ್ಥಿತಿ ದೂರವಾಗುತ್ತೆ. ಆದರೆ ಒಂದು ವಿಷಯ ನೆನಪಿರಬೇಕು, ಭಯದಿಂದ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರ ಸರಿಯಾದದ್ದಲ್ಲ. ಸ್ಪಷ್ಟದಿಂದ ಧೈರ್ಯದಿಂದ ತೆಗೆದುಕೊಳ್ಳುವ ನಿರ್ಧಾರ ಮಾತ್ರ ನಿಮಗೆ ಒಳ್ಳೆಯದು. ದೇವರು ಖಂಡಿತವಾಗಿ ಸರಿಯಾದ ಸಮಯದಲ್ಲಿ ನಿಮಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತಾನೆ. ನೀವು ಮಾಡಬೇಕಾದೆಲ್ಲ ನಂಬಿಕೆಯಿಂದ ಒಂದು ಹೆಜ್ಜೆ ಮುಂದುವರಿದು. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಆಯಾಸ ಮತ್ತು ಆಲಸ್ಯ ಅನಿಸಬಹುದು. ಅದು ದೈವಿಕ ಹೊರೆಗಿಂತ ಮಾನಸಿಕ ಹೊರೆ ಹೆಚ್ಚು. ನೀವು ಸ್ವಲ್ಪ ದಯೆ ಮತ್ತು ಕಾಳಜಿಯಿಂದ ನಿಮ್ಮನ್ನು ನೀವು ನಡೆಸಿಕೊಂಡಾಗ ನಿಮ್ಮ ದೇಹವು ಸಂಪೂರ್ಣವಾಗಿ ಸಹಕರಿಸುತ್ತದೆ. ಮೌನ ಪ್ರಕೃತಿಯೊಂದಿಗೆ ಕಳೆದ ಸಮಯ, ಪ್ರಾರ್ಥನೆ, ಉತ್ತಮ ಸಂಗೀತ ಇವೆಲ್ಲವೂ ಈಗ ಔಷಧಿಗಿಂತ ಹೆಚ್ಚು ಕೆಲಸ ಮಾಡುತ್ತವೆ. ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಆತ್ಮಕ್ಕೆ ಬೇಕಾಗಿರೋದು ಇದನ್ನೇ. ನೀವು ಈ ಮಾತುಗಳನ್ನು ಕೇಳುವಾಗ ಒಂದು ವಿಷಯವನ್ನು ಬಲವಾಗಿ ನೆನಪಿಡಿ. ನೀವು ಇಲ್ಲಿಯವರೆಗೆ ಎದುರಿಸಿದಂತಹ ಪ್ರತಿಯೊಂದು ಕಷ್ಟ, ನೀವು ಅನುಭವಿಸಿದಂತಹ ನೋವು ಪ್ರತಿಯೊಂದು ಕೂಡ ಈಗ ನಿಮ್ಮ ಜೀವನದಲ್ಲಿ ಒಂದು ಅರ್ಥವನ್ನು ಪಡೆಯುತ್ತದೆ. ನೀವು ವ್ಯರ್ಥವಾಗಿ ಅನುಭವಿಸಿಲ್ಲ, ನೀವು ಅನಗತ್ಯವಾಗಿ ಸಹಿಸಿಲ್ಲ. ಇದೆಲ್ಲವೂ ಕೂಡ ನಿಮ್ಮನ್ನು ಈ ಉನ್ನತವಾದ ಮಟ್ಟಕ್ಕೆ, ಈ ಪ್ರಬುದ್ಧತೆಗೆ ತರುವಂತಹ ದೇವರ ಯೋಚನೆಯಾಗಿದೆ. ಈಗ ನೀವು ಒಂದು ಪ್ರಮುಖ ಬದಲಾವಣೆಯನ್ನು ಗಮನಿಸಿರಬೇಕು. ನಿಮ್ಮೊಳಗೆ ಶಾಂತ, ಗಂಭೀರ ಧೈರ್ಯ ಹೊರಹೊಮ್ಮುತ್ತಿದೆ. ಇಂದಿನಂತೆ ಪ್ರತಿಯೊಂದು ಸಣ್ಣ ವಿಷಯದ ಬಗ್ಗೆಯೂ ಕೂಡ ನೀವು ನಿಮ್ಮ ಆತಂಕ ಮತ್ತು ಭಯವನ್ನು ಕಡಿಮೆ ಮಾಡಿದ್ದೀರಾ. ಭಯ ಉದ್ಭವಿಸಿದರೂ ಕೂಡ ನೀವು ಅದನ್ನು ಮೀರಿ ಮುಂದುವರಿಯಬಹುದು ಎಂಬ ನಂಬಿಕೆಯನ್ನು ನೀವು ಬೆಳೆಸಿಕೊಂಡಿದ್ದೀರಾ. ಇದುವರೆಗಿನ ನೀಡಿದ ಧೈರ್ಯವಲ್ಲ, ನಿಮ್ಮೊಳಗಿನಿಂದ ಬರುವಂತಹ ಬದಲಾವಣೆ ಹೊರಹೊಮ್ಮುತ್ತದೆ. ದೇವರು ಈಗ ನಿಮ್ಮನ್ನು ಹೊರಗಿನಿಂದ ಅಲ್ಲ, ಒಳಗಿನಿಂದ ಯೋಧನಾಗಿ ಬಲಪಡಿಸುತ್ತಿದ್ದಾನೆ. ಈ ಬದಲಾವಣೆ ಹೊರಗಿನಿಂದ ಗೋಚರಿಸದಿದ್ದರೂ ಅದರ ಪ್ರಭಾವ ನಿಮ್ಮ ಜೀವನದ ಪ್ರತಿಯೊಂದು ಅಂಶದಲ್ಲೂ ಕೂಡ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಜನವರಿ ತಿಂಗಳಲ್ಲಿ ನಿಮಗೆ ಸ್ಪಷ್ಟವಾದ ಬಲವಾದ ಚಿಹ್ನೆ ಸಿಗುತ್ತದೆ. ಅದು ಪದಗಳ ರೂಪದಲ್ಲೇ ಬರೆದಿರಬಹುದು, ಒಂದು ಘಟನೆಯಾಗಿ, ಕನಸಾಗಿ, ಯಾವುದೇ ರೀತಿಯ ಪರಿಚಯವಾಗಿ ಅಥವಾ ನಿಮ್ಮ ಮನಸ್ಸಿನಲ್ಲಿ ಒಳೆಯುವಂಥ ಹಠಾತ್ ಆಲೋಚನೆ ಆಗಿರಬಹುದು. ಆದರೆ ಆ ಚಿಹ್ನೆಯು ನಿಮಗೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳುತ್ತಿದೆ. ನೀವು ಇಷ್ಟು ದಿನ ನಡೆದು ಬಂದ ಹಾದಿ ಸಾಕು, ಹೊಸ ಉನ್ನತ ಮಾರ್ಗವು ನಿಮಗಾಗಿ ಸಿದ್ಧವಾಗಿದೆ. ನೀವು ಆ ಚಿಹ್ನೆಯನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ. ಏಕೆಂದರೆ ಅದು ನಿಮ್ಮ ಮೆದುಳನ್ನು ಅಲ್ಲ, ಬದಲಾಗಿ ನಿಮ್ಮ ಹೃದಯವನ್ನು ನೇರವಾಗಿ ಮುಟ್ಟುತ್ತದೆ. ಆ ಅಕ್ಷರದೊಂದಿಗೆ ಪ್ರಾರಂಭಿಸುವ ವ್ಯಕ್ತಿಯ ಪಾತ್ರವು ಈಗ ನಿಮಗೆ ನಿರ್ಣಾಯಕವಾದ ತಿರುವನ್ನು ಪಡೆಯುತ್ತದೆ. ನೀವು ಈ ವ್ಯಕ್ತಿಯೊಂದಿಗೆ ಆಳವಾದ ಸಂಭಾಷಣೆಯನ್ನು ಹೊಂದಿರಬಹುದು, ಗಂಭೀರವಾದ ಅಭಿಪ್ರಾಯವನ್ನು ಉದ್ಭವಿಸಬಹುದು, ಅಥವಾ ದೀರ್ಘಕಾಲದ ಹೊರಗೆ ಮರೆಯಲಾಗದಂತಹ ಸತ್ಯವು ಬಹಿರಂಗಗೊಳ್ಳಬಹುದು. ಈ ಘಟನೆ ಮೊದಲಿಗೆ ನಿಮಗೆ ಸ್ವಲ್ಪ ತೊಂದರೆದಾಯಕ ಮತ್ತು ಕಠಿಣ ಎಂದು ತೋರಿಸಿದರೂ ನೀವು ತುಂಬ ಸುಲಭವಾಗಿ ಮತ್ತು ಮುಕ್ತವಾಗಿ ಉಸಿರಾಡುತ್ತೀರಾ. ಏಕೆಂದರೆ ನೀವು ಬಹಳ ಸಮಯ ಮರೆತು ಹೋಗಿದ್ದಂತಹ ಪದಗಳು ಮತ್ತು ಭಾವನೆಗಳು ಈಗ ಹೊರಬರುತ್ತದೆ. ಅದು ನಿಮಗೆ ನಿಜವಾದ ವಿಮೋಚನೆಯನ್ನು ನೀಡುತ್ತದೆ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಬರುವಂಥ ಪ್ರತಿಯೊಂದು ಕ್ಷಣವನ್ನು ಸಂತೋಷದಿಂದ, ಗೌರವದಿಂದ ಬರಮಾಡಿಕೊಳ್ಬೇಕು. ಅಷ್ಟೇ ಅಲ್ಲದೆ ನಿಮಗೆ ಮತ್ತೆ ಪರಿಚಯವಾಗುವಂತಹ ಹೊಸ ವ್ಯಕ್ತಿಗಳೊಂದಿಗೆ ಯಾವುದೇ ಸಂಭಾಷಣೆ ನಡೆಸುವಾಗ ನೀವು ನಿರ್ಣಾಯಕ ತಲುಪುತ್ತೀರಾ. ಈ ವ್ಯಕ್ತಿಯು ನಿಮ್ಮ ಜೀವನದಲ್ಲಿ ಮುಂದುವರಿಯಬೇಕು ಅಥವಾ ಬೇಡವು ಎಂಬುದು ನಿಮಗೆ ಯಾವುದೇ ಸಂದೇಹವಿಲ್ಲದೆ ತಿಳಿಯುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಗೊಂದಲ ಇರೋದಿಲ್ಲ. ಒಳ್ಳೆಯ ವಿಚಾರಗಳನ್ನು ನೀವು ಕಲಿತುಕೊಳ್ತೀರಾ. ಒಳ್ಳೆ ಆಸಕ್ತಿದಾಯಕವಾದ ನಿಮ್ಮ ಬದಲಾವಣೆಗೆ ಹೆಜ್ಜೆ ಇಡ್ತೀರಾ. ಒಟ್ಟಾರೆಯಾಗಿ ಕುಂಭ ರಾಶಿಯವರ ಜೀವನದಲ್ಲಿ ಇನ್ನು ಮುಂದೆ ಕಷ್ಟಗಳೆಲ್ಲ ಕಳೆದು ಸುಖ, ಶಾಂತಿ, ನೆಮ್ಮದಿ ಬರುವಂತಹ ಸಮಯ, ಇದರಲ್ಲಿ ಯಾವುದೇ ಸಂದೇಹವಿಲ್ಲ.
ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಕಷ್ಟಗಳು ಕಳೆದು ವಿಶೇಷವಾದ ಸತ್ಯವು ನಿಮ್ಮ ಜೀವನದಲ್ಲಿ ಬಹಳ ಸಮಯದಿಂದ ನಿಮ್ಮ ಹೆಗಲ ಮೇಲೆ ಇದ್ದಂತಹ ದೊಡ್ಡ ಭಾರವನ್ನು ಸಂಪೂರ್ಣವಾಗಿ ತೆಗೆದುಹಾಕುತ್ತದೆ. ಈ ಕ್ಷಣದಲ್ಲಿ ನೀವು ಸ್ವಲ್ಪ ನೋವನ್ನು ಅನುಭವಿಸಿದರೂ ಕೂಡ ಆ ನೋವು ಶೀಘ್ರದಲ್ಲೇ ಶಾಂತಿಯಾಗಿ ಬದಲಾಗುತ್ತದೆ. ಏಕೆಂದರೆ ಸತ್ಯವು ಯಾವಾಗಲೂ ಮೊದಲು ಸ್ವಲ್ಪ ನೋವನ್ನು ಮಾಡುತ್ತದೆ ಮತ್ತು ನಂತರ ಶಾಶ್ವತವಾದ ವಿಮೋಚನೆಯನ್ನು ನೀಡುತ್ತದೆ. ಈ ಅನುಭವದ ನಂತರ ನೀವು ಇನ್ನು ಮುಂದೆ ನೀವು ಮೊದಲು ದುರ್ಬಲವಾಗಿ ಅವಲಂಬಿತರಾಗಿದ್ದ ವ್ಯಕ್ತಿಗಳೆಲ್ಲ ಹೊಸದಾಗಿ ಹೊಸ ವ್ಯಕ್ತಿಗಳ ಪರಿಚಯವಾಗಿ ಅತಿಥಿಗಳ ಮೂಲಕ ಸ್ವೀಕರಿಸಿ ದೈವಿಕ ಸಂದೇಶವನ್ನು ನಿಮ್ಮ ಮುಂದೆ ತಂದುಕೊಡುತ್ತಾರೆ. ಕೇವಲ ಆಲೋಚನೆಯಾಗಿ ಉಳಿಯೋದಿಲ್ಲ, ಅದು ನಿಮ್ಮ ಕೈಗೆ ಬಂದ ಮತ್ತು ಅಭ್ಯಾಸಕ್ಕೆ ಬರುತ್ತದೆ. ನೀವು ಇನ್ನು ಮುಂದೆ ಸರಿಯಾದ ಸಮಯಕ್ಕಾಗಿ ಕಾಯೋದಿಲ್ಲ. ನೀವು ಮುಂದೆ ಬಂದು ಸಣ್ಣ ಆದರೆ ಧೈರ್ಯಶಾಲಿ ಹೆಜ್ಜೆ ಇಡುತ್ತೀರಾ. ಆ ಒಂದು ಸಣ್ಣ ಹೆಜ್ಜೆ ನಿಮ್ಮ ಭವಿಷ್ಯದ ದಿಕ್ಕು ಮತ್ತು ಹಂತವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಅನೇಕ ಬಾರಿ ನಾವು ದೊಡ್ಡ ಅವಕಾಶಕ್ಕಾಗಿ ಕಾಯುತ್ತೇವೆ, ಆದರೆ ದೇವರು ಯಾವಾಗಲೂ ಒಂದು ಸಣ್ಣ ಹೆಜ್ಜೆಯೊಂದಿಗೆ ದೊಡ್ಡ ಬದಲಾವಣೆಯನ್ನು ಪ್ರಾರಂಭಿಸುತ್ತಾನೆ. ಅದು ಈಗ ನಿಮ್ಮ ಜೀವನದಲ್ಲಿ ಆಗುತ್ತದೆ. ನಿಮ್ಮ ಮನೆಯಲ್ಲಿರುವಂತಹ ರಹಸ್ಯ ಶಕ್ತಿಯು ಈಗ ನಿಮಗೆ ಸಂಪೂರ್ಣವಾಗಿ ರಕ್ಷಣಾತ್ಮಕ ಶಕ್ತಿಯ ಗುರಾಣಿಯಾಗಿರುತ್ತದೆ. ನಿಮಗೆ ತಿಳಿಯದೆ ನೀವು ನಕಾರಾತ್ಮಕ ಆಲೋಚನೆಗಳು ಮತ್ತು ಖಿನ್ನತೆಯನ್ನು ತೆಗೆದುಹಾಕುತ್ತೀರಾ. ಮನೆಯ ವಾತಾವರಣವು ಸುಲಭ ಮತ್ತು ಆಹ್ಲಾದಕರವಾಗಿರುತ್ತದೆ. ಮಾತಿನಲ್ಲಿ ಕಠೋರತೆ ಕಡಿಮೆಯಾಗುತ್ತೆ ಮತ್ತು ಮೃದುತ್ವ ಹೆಚ್ಚಾಗುತ್ತದೆ. ನೀವು ಸಣ್ಣ ವಿಷಯಗಳಿಂದಲೂ ಕೂಡ ಸಂತೋಷವನ್ನು ಕಂಡುಕೊಳ್ಳೋಕೆ ಪ್ರಾರಂಭಿಸ್ತೀರಾ. ಇದು ನಿಮ್ಮ ಮನೆ ಮತ್ತು ಕುಟುಂಬಕ್ಕೆ ದೈವಿಕ ಆಶೀರ್ವಾದ. ಈ ಹಂತದಲ್ಲಿ ದೈವಿಕ ನ್ಯಾಯವು ಹೆಚ್ಚು ಆಳವಾಗಿ ಮತ್ತು ಸೂಕ್ಷ್ಮವಾಗಿ ಕಾರ್ಯನಿರ್ವಹಿಸುತ್ತದೆ. ನೀವು ಹಿಂದೆ ಎದುರಿಸಿದಂತಹ ಅವಮಾನಗಳು, ನಿಮ್ಮ ವಿರುದ್ಧ ಮಾಡಿದ ಆರೋಪಗಳು, ನಿಮ್ಮ ಒಳ್ಳೆಯತನವನ್ನು ಬಳಸಿಕೊಂಡು ನಿಮ್ಮನ್ನು ಬಳಸಿದವರು, ಅವರ ಕರ್ಮವು ಅವರ ಜೀವನದಲ್ಲಿ ಒಂದಾಗಿ ಫಲ ನೀಡಲು ಪ್ರಾರಂಭಿಸುತ್ತದೆ. ನೀವು ನೋಡುತ್ತೀರೋ ಇಲ್ಲವೋ, ಆದರೆ ಕರ್ಮ ಅವರನ್ನು ಅನುಸರಿಸುತ್ತಲೇ ಇರುತ್ತದೆ. ನಿಮ್ಮ ಶಾಂತತೆ ಮತ್ತು ಸಂತೋಷವು ನಿಮ್ಮ ಗೆಲುವು ಮತ್ತು ಸೋಲಿನ ಸ್ಪಷ್ಟ ಸಂಕೇತವಾಗಿದೆ. ನೀವು ಅನುಭವಿಸಿದಂತಹ ಕಣ್ಣೀರು ಈಗ ಫಲ ನೀಡಲು ಪ್ರಾರಂಭ ಮಾಡಿದೆ. ಒಂದು ದಿನ ನೀವು ಶಾಂತವಾಗಿ ಕುಳಿತು ಹಿಂದಿದ್ದನ್ನು ತಿರುಗಿ ನೋಡಿದಾಗ ಆ ದಿನದ ಆ ಘಟನೆಯಿಂದಾಗಿ ನಾನು ಇಂದು ತುಂಬ ಬಲಶಾಲಿ ಮತ್ತು ಸ್ಪಷ್ಟನಾಗಿದ್ದೇನೆ ಎಂದು ನೀವು ಯೋಚಿಸಬಹುದು. ಅಂತಹ ಹಂತಕ್ಕೆ ನೀವು ಬರುತ್ತೀರಿ. ಅದು ತಕ್ಷಣವೇ ಅಲ್ಲದಿದ್ದರೂ ಸಹ ಸಂಭವಿಸುತ್ತದೆ, ಏಕೆಂದರೆ ನೀವು ಪ್ರಾಮಾಣಿಕರು, ದೇವರನ್ನು ನೀವು ನಂಬುತ್ತೀರಾ, ನೀತಿಯಿಂದಲೂ ಕೂಡ ನೀವು ನಿಮ್ಮ ಜೀವನದಲ್ಲಿ ಮುಂದುವರಿಯುತ್ತೀರಾ. ನೀವು ಈಗ ಆರ್ಥಿಕವಾಗಿ ಹೆಚ್ಚು ಬುದ್ಧಿವಂತಿಕೆ ಮತ್ತು ದೂರದೃಷ್ಟಿಯಿಂದ ಯೋಚಿಸಲು ಪ್ರಾರಂಭಿಸಿದ್ದೀರಾ. ಹಣವು ಕೇವಲ ಅಗತ್ಯಗಳನ್ನು ಪೂರೈಸಲು ಸಾಧನವಲ್ಲ, ಆದರೆ ಜವಾಬ್ದಾರಿಯೂ ಆಗಿದೆ ಎಂದು ನೀವು ಹೆಚ್ಚು ಅರಿತುಕೊಂಡಿದ್ದೀರಾ. ಹೊಸ ಆಲೋಚನೆಗಳು ನಿಮ್ಮನ್ನು ಸ್ಥಿರವಾದ ಗೌರವಾನ್ವಿತ ಆದಾಯದತ್ತ ಕೊಂಡೊಯ್ಯುತ್ತದೆ. ಇದು ಆತುರದ ಹಣ ಸಂಪಾದಿಸುವ ಬಗ್ಗೆ ಅಲ್ಲ, ಅದು ದೀರ್ಘಾವಧಿಯ ಭದ್ರತೆಯನ್ನು ನಿಧಾನವಾಗಿ ಪ್ರಾಮಾಣಿಕವಾಗಿ ನಿರ್ವಹಿಸುವ ಬಗ್ಗೆ. ಅದು ನಿಮ್ಮ ಭವಿಷ್ಯಕ್ಕೆ ಬಹಳ ಮುಖ್ಯವಾದ ಅಡಿಪಾಯ. ನಿಮ್ಮ ಪ್ರೇಮ ಜೀವನದಲ್ಲಿ ನೀವು ಈಗ ಶಾಂತಿ ಮತ್ತು ಸ್ಥಿರತೆಯನ್ನು ಬಯಸುತ್ತೀರಾ. ಅನಗತ್ಯ ನಾಟಕ, ಅನುಮಾನ, ಭದ್ರತೆ, ಅಸ್ಥಿರತೆ ಇವೆಲ್ಲವೂ ನಿಮಗೆ ಮಾನಸಿಕ ಹೊರೆಯಂತೆ ತೋರುತ್ತದೆ. ನಿಮ್ಮ ಹೃದಯ ನಿಮ್ಮೊಂದಿಗೆ ಶಾಂತವಾಗಿ ನಡೆಯುವ, ನಿಮ್ಮ ಮೌನವನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಯನ್ನು ಬಯಸುತ್ತದೆ. ಈ ಶುದ್ಧ ಬಯಕೆಯು ಈಡೇರಿಕೆಯಾಗುವಂತಹ ಸಂದರ್ಭಗಳು ನಿಮ್ಮ ಪರವಾಗಿ ಬದಲಾಗುತ್ತದೆ. ನಿಮ್ಮ ಕುಟುಂಬದಲ್ಲಿ ನೀವು ಇಲ್ಲಿಯವರೆಗೂ ಮೌನವಾಗಿ ಸಹಿಸಿದ ಕೆಲವು ವಿಷಯಗಳ ಬಗ್ಗೆ ಮಾತನಾಡಲು ಈಗ ನಿಮಗೆ ಧೈರ್ಯ ಬರುತ್ತದೆ. ಪರಿಹಾರಕ್ಕಾಗಿ ಹೊರ ಹೋರಾಡಲು ಅಲ್ಲ, ನಿಮ್ಮ ಮಾತುಗಳು ಈಗ ಕೇಳಲಾಗುತ್ತದೆ ಮತ್ತು ಗೌರವಿಸಲಾಗುತ್ತದೆ. ನೀವು ಹೇಳುವುದು ಕಠೋರವಾಗಿರೋದಿಲ್ಲ, ಆದರೆ ಸ್ಪಷ್ಟವಾಗಿರುತ್ತದೆ ಮತ್ತು ಪ್ರೀತಿಯಿಂದ ಕೂಡಿರುತ್ತದೆ. ಅದು ಕುಟುಂಬಕ್ಕೆ ಹೊಸ ಸಮತೋಲನ ಮತ್ತು ಸಾಮರಸ್ಯವನ್ನು ತರುತ್ತದೆ. ಉದ್ಯೋಗ ಅಥವಾ ವ್ಯವಸಾಯದಲ್ಲಿ ಉತ್ತಮ ಅವಕಾಶ ನಿಮ್ಮ ಬಾಗಿಲನ್ನು ತಟ್ಟುತ್ತೆ. ಒಟ್ಟಾರೆಯಾಗಿ ಮೊದಲಿನಂತೆ ಅನುಮಾನ ಮತ್ತು ಭಯದಿಂದ ನೀವು ಎದುರುಕೊಳ್ಳೋದಿಲ್ಲ, ಹಿಂಜರಿಯೋದಿಲ್ಲ. ನಿಮ್ಮ ಕೆಲಸ ಅಥವಾ ನಿಮ್ಮ ಜೀವನದಲ್ಲಿ ನಿಮ್ಮ ಮೌಲ್ಯವನ್ನು ನೀವು ಈಗ ತಿಳಿದುಕೊಳ್ತೀರಾ. ನಿಮ್ಮ ಜೀವನದ ನಿಮ್ಮ ಕಷ್ಟಗಳನ್ನು ಕಣ್ಮರೆ ಮಾಡಿ ಲಾಭವನ್ನು ಸ್ವೀಕರಿಸೋದನ್ನು ಇವಾಗ ಪ್ರಾರಂಭ ಮಾಡ್ಬೋದು. ನಿಮ್ಮ ಕಠಿಣ ಪರಿಶ್ರಮ ಪ್ರತಿಭೆಗೆ ತಕ್ಕ ಯೋಗ್ಯವಾದ ಫಲಿತಾಂಶವನ್ನು ಪಡೆಯುವ ಬಯಕೆ ನಿಮ್ಮಲ್ಲಿ ಬಲವಾಗಿ ಉದ್ಭವಿಸುತ್ತದೆ. ಆ ಬಯಕೆ ನಿಮ್ಮನ್ನು ಹೊಸ ಅವಕಾಶಗಳು ಮತ್ತು ಉನ್ನತವಾದ ಹುದ್ದೆಯ ಕಡೆಗೆ ಕೊಂಡೊಯ್ಯುತ್ತದೆ. ಈಗ ನೀವು ನಿಧಾನವಾಗಿ ಸ್ಥಿರವಾದ ಬದಲಾವಣೆ, ಆರೋಗ್ಯ ವಿಚಾರದಲ್ಲಿ ಕರ್ತವ್ಯವಾಗಿ ನೋಡೋದಿಲ್ಲ, ಪ್ರೀತಿಯಾಗಿ ನೋಡ್ಕೊಳ್ತೀರಾ. ವಿಶ್ರಾಂತಿ ಸರಿಯಾಗಿರುತ್ತದೆ. ತಿನ್ನುವುದು, ನೀವು ಇಷ್ಟಪಡುವ ಕೆಲಸಗಳು ಮಾಡುವುದು ಇವೆಲ್ಲವೂ ಕೂಡ ನಿಮ್ಮ ಜೀವನದ ನೈಸರ್ಗಿಕ ಭಾಗವಾಗಿರುತ್ತೆ. ಸಣ್ಣ ವಿಷಯವೆಂದು ತೋರಿದರೂ ಕೂಡ ನಿಮ್ಮ ಜೀವನದ ಎಲ್ಲ ಕ್ಷೇತ್ರಗಳ ಮೇಲೆ ಅದರ ಪರಿಣಾಮ ತುಂಬ ಆಳವಾಗಿ ಮತ್ತು ದೊಡ್ಡದಾಗಿರುತ್ತೆ. ನೀವು ಈ ಮಾತುಗಳನ್ನು ಕೇಳುವಾಗ ಒಂದು ವಿಷಯವನ್ನು ಬಲವಾಗಿ ನೆನಪಿಡಿ. ನೀವು ಇಲ್ಲಿಯವರೆಗೆ ಎದುರಿಸಿದಂತಹ ಪ್ರತಿಯೊಂದು ಕಷ್ಟ, ಪ್ರತಿಯೊಂದು ಅವಮಾನ ನಿಮ್ಮನ್ನು ನೀವು ಕಂಡುಕೊಳ್ಳೋದಕ್ಕೋಸ್ಕರ ಬಂದಿದ್ದು ಒಂದು ಮೈಲಿಗಲ್ಲು. ನೀವು ತಪ್ಪು ಹಾದಿಯಲ್ಲ, ನೀವು ತಡವಾಗಿಲ್ಲ, ನೀವು ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ಇರಬೇಕಾದಂತಹ ಸ್ಥಳದಲ್ಲಿದ್ದೀರಾ. ಆತ್ಮವಿಶ್ವಾಸದಿಂದ
ಭಕ್ತಿಯಿಂದ ಮುಂದುವರಿಯಿರಿ. ಈಗ ನೀವು ಕುಂಭ ರಾಶಿಯ ಬಗ್ಗೆ ಕಲಿತಿದ್ದೀರಾ. ನಿಮಗೆ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ಅರ್ಥವಾಗಿದ್ದರೆ ನಿಮ್ಮ ಜೀವನದಲ್ಲಿ ಸಂಪೂರ್ಣವಾದ ಬದಲಾವಣೆಯ ಕಾಲ ಶುರುವಾಗುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಕಷ್ಟಗಳು ಕಳೆದು ಸಂಪತ್ತು ಬರುವಂತಹ ಸಂದರ್ಭವಾಗಿರೋದ್ರಿಂದ ನಿಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನು ಗೌರವಿಸಿ ಆನಂದದಿಂದ ಬರಮಾಡಿಕೊಳ್ಳಿ. ನೆಮ್ಮದಿಯ ಸ್ಪಷ್ಟತೆಯನ್ನು ಕಂಡುಕೊಳ್ಳಿ. ದೈವಿಕ ಅನುಗ್ರಹಕ್ಕೆ ತಲೆಬಾಗಿ. ನಿಮ್ಮ ಜೀವನದಲ್ಲಿ ಆಗುತ್ತಿರುವುದೆಲ್ಲ ಒಳ್ಳೆಯದಕ್ಕೆ, ಮುಂದೆ ಆಗುವುದು ಕೂಡ ಒಳ್ಳೆಯದಕ್ಕೆ ಎಂಬ ಸ್ಪಷ್ಟವಾದ ನಂಬಿಕೆ ನಿಮ್ಮಲ್ಲಿದ್ದರೆ ಖಂಡಿತವಾಗಿ ಬದಲಾವಣೆ ಸಾಧ್ಯವಾಗುತ್ತೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.